ನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರ ನಂದನ ದೇವಕಿ ವರ ನಂದನ ಭಾವಜನಯನ ನಮಿಕೆ ಮಾಧವ ದೇವಕಿ ವರ ನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮನು ನೀನೇ ಕೃಷ್ಣ ಬಂಧುವೆನಿಸಿದ ಪರಮಾತ್ಮನು ನೀನೇ ಐವರ ಅಭಿಮಾನ ನಿನದಾಗಿತೋ ನಮ್ಮ ಬಾಳಿನ ಆನಂದ ಬೆಳಕಾಗಿತೋ ಐವರ ಅಭಿಮಾನ ನಿನದಾಗಿತೋ ನಮ್ಮ ಬಾಳಿನ ಆನಂದ ಬೆಳಕಾಗಿತೋ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿತೆ ಮಾಧವ ದೇವಕಿ ವರ ನಂದನ ನಮಿತೆ ಭಾವಜನಯನ ನಮಿತೆ ಮಾಧವ ದೇವಕಿ ವರ ನಂದನ ಪರಮಾತ್ಮನನ್ನು ನೋಡಲು ನಾನು ಈಗಲೇ ದ್ವಾರಕೆಗೆ ಹೋಗುವೆನು. ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಥಳಥಳಿಸುತ್ತಿವೆ ದೇವಲೋಕಾದಿಲೋಕದ ಮೆರುಗಿದರೆ ಗಿಳಿದಂತಿದೆ ದೇವಲೋಕಾದಿಲೋಕದ ಮೆರುಗಿದರೆ ಗಿಳಿದಂತಿದೆ ಎಣಿದು ಈ ಕೃಷ್ಣನ ದರ್ಪದ ಸಿರಿತರ ಎಣಿದು ಈ ಕೃಷ್ಣನ
ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ ನೋಡಲ ಆನಂದವಾಗಿದೆ ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ಸುರ ಸಂಪತ್ತನ್ನೇ ನಾಚಿಸುವಂತಗ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ ಎಂದು ಎಲ್ಲಿಯೂ ಕಾಣದಂತಹ ಚಿತ್ರ ವಿಚಿತ್ರವಾದ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದು ಆಹಾ ಆಹಾ ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳ ನೆಟ್ಟು ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು ದೃಷ್ಟಿ ಬೀರಿದೆಡೆ ನಯನ ಮನೋಹರ ವೀವ ಅದ್ಭುತ ಶಿಲಾಕೌಶಲ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಈ ಅಪ್ಸರೆಯರ ಭಾವ ಭಂಗಿಗಳ ಮಧುರ ಮಿಲನ ಈ ಶಿಲಾಬಾಲಕಿಯರು ಭಾವ ಭಂಗಿಗಳ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದಪ್ಪಿಸುವಂತದ ಅರಬೆತ್ತಲೆಯನ್ನು ತೋರುವ ಈ ಮಾಯಾಂಗಣೆಯರ ಕಡೆಗಣ್ಣಿನ ಕುಡಿ ನೋಟದ ಬಲೆಯಲ್ಲಿ ನಾನೇ ಇವರನ್ನು ನಾನು ಬೀರಪ್ಪಲೆ ನಾನೇ ಇವರನ್ನು ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುವಂತ ಕುಲ ತಿಲಕ ಕೌರವೇಶ್ವರ ನವರಮುಖ ಖಚಿತ ಸಿಂಹಾಸನ ಈಶ್ವರ ಕುರುವಂತ ಕುಲ ತಿಲಕ ಕೌರವೇಶ್ವರ ನವರಮುಖ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಭಲೆ ರಾಜ್ಯಗಿಯರೇ ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ಸಾರ ಪ್ರಚಂಡ ಗೌರ ರಣರಂಗದಿ ಸಾರ ಪ್ರಚಂಡ
ಸ್ವಾಗತ 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 ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಸುನಂದನ ಗುರುನಂದನ ಕರದೊಳು ಗದೆಯು ಸಿಡಿಜಿಗ ಬೀರ ಶರೀರ ಭೂಪದೀತ ಹುಲಿಯಾಕಾರ ಕರದೊಳು ಗದೆಯು ಸಿಡಿಜಿಗ ಬೀರ ಶರೀರ ಭೂಪದೀತ ಹುಲಿಯಾಕಾರ ಹುರಿಬೀಜ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ 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 ಗುರುನಂದನ ಗುರುನಂದನ ಇದೇನಿದು ನನಗೆ ನನಗೆ ಮತ್ತೆ ಭ್ರಮೆ ಅಥವಾ ಕನಸಿ ಇಲ್ಲ ಇಲ್ಲ ಇದೆಲ್ಲವೂ ಆ ಕಪಟಿ ಕೃಷ್ಣನ ಮಾಯಾ ಜಾಲವೇ ಸರಿ. ನವಕಂಡ ಭೂಮಂಡಲಾಧಿಪ ಮಣಿಮಕುಟ ವಿಭ್ರಮದಿಂದ ನಿರಂತರ ನಿಜ ಪಾದ ಪುರಸ್ಕೃತನಾಗಿ ಕುರುವೀರ ಚಂಡ ನಿರ್ಮೂಲನಾದೋರ್ಕಂಡ ಬಲಮಂಡಿತನಾಗಿ ದಿಗ್ವಿಯಂತೆ ಸಾವಿರಾರ್ಜಿತ ಕ್ಷಾದ್ರ ಭಯಂಕರ ಸಾಮ್ರಾಜ್ಯಾಧಿಪನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ಅರಮನೆಗಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾನಮಯವೇ. ಓಹೋ ಸಾತ್ಯಕಿ, ಎಲ್ಲಿ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು, ಇನ್ನೇನು ಎಚ್ಚರಗೊಳ್ಳುವರು. ನಿನ್ನಲ್ಲಿ ಒಂದು ಮಾತಿದೆ ಸಾತ್ಯಕಿ. ಏನದು? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಶ್ರೀಕೃಷ್ಣನ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿರುವನೋ ನಾವು ಸಹ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಆದರೆ
ಈ ದಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಂತೆಯೇ ಸರಿ. ಹಾಗೆ ಆಗಲಿ ಕುರುರಾಜ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಕೃಷ್ಣ, ಮುಕುಂದ, ಪುರಹರಿ, ವಸಂತ ಕುಸುಮಾಡಳಿತ ಕುಸುಮಾದರ ಸುಗಂಧ ಸುಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲೇ ಅಚಲ ಕೀರ್ತಿ ಗಳಿಸಿದ ಈ ದ್ವಾರಕಾ ನಗರದ ಹರಸ ನಂದಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೋ ಕಾರಣವಿರಲೇಬೇಕು. ಇರಲಿ. ಆದರೂ ಇವನೆಂತಹ ನಿಶ್ಚಿಂತ ಪುರುಷನು ರಾಜ್ಯಭಾರದ ಸೂತ್ರವನ್ನೆಲ್ಲ ಅಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ತಾನು ಮಾತ್ರ ಸುಖ ಕಲ್ಪದಲ್ಲೇ ತಲ್ಲೀನನಾಗಿರುವನಲ್ಲ. ಇರಲಿ. ಈತನು ತಾನಾಗಿಯೇ ಎಚ್ಚರಗೊಳ್ಳುವವರೆಗೂ ನಾನು ಸ್ವಲ್ಪ ವಿಶ್ರಮಿಸಿಕೊಳ್ಳುವೆನು. ಎಂತಹ ಅನರ್ಥವಾಗಿ ಹೋಯಿತು. ರಾಜಾದಿರಾಜನು ಚಂದ್ರಕುಲ ಚಕ್ರೇಶ್ವರನು ಆದ ನಾನು ಈ ಗೋಪಾಲನ ಪಾದ ತಳದಲ್ಲಿ ಅಸಂಭವ, ಅಪಮಾನ. ಕುರು ಚಕ್ರವರ್ತಿಗೆ ಯೋಗ್ಯವಾದ ಸ್ಥಾನ. ದರ್ಶನವಾಣಿ ತೋರಯ ದೇವಾ, ದರ್ಶನವಾಣಿ ತೋರಯ. ದರ್ಶನವಾಣಿ ತೋರಯ ದೇವಾ, ದರ್ಶನವಾಣಿ ತೋರಯ. ಪಾಂಡವರೈವರ ಪ್ರಾಣವು ನೀನು ಕೃಷ್ಣ. ಪಾಂಡವರೈವರ ಪ್ರಾಣವು ನೀನು, ಪರಮ ದಯಾಕರ ಕೊಡು ಎಲಗ ಭಯವ. ಪರಮ ದಯಾಕರ ಕೊಡು ಎಲಗ ಭಯವ, ಜೀವವು ನೀನೆಂದು ನಂಬಿಗನಯ್ಯ. ಜೀವವು ನೀನೆಂದು ನಂಬಿಗನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವಾಣಿ ತೋರಯ ದೇವಾ, ದರ್ಶನವಾಣಿ ತೋರಯ. ಹನ್ನೆರಡು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಬಂದರು. ಆ ನನ್ನ ಪ್ರಾಣಸಖನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನನ್ನ ಮೇಲೆ ದಯವೇ ಬರಲಿಲ್ಲವಲ್ಲ. ಇರಲಿ, ಮುಂದೆ ನಡೆಯುವ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಪಕ್ಷವನ್ನು ವಹಿಸಿ ಎಂದು ಪ್ರಾರ್ಥಿಸಿ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿ ನಾವು ಈಗಲೇ ದ್ವಾರಕೆಗೆ ಹೋಗುವೆನು.
ಅರಣ್ಯವಾಸವ ಆಜ್ಞಾನುಸಾರವೇ ಅರಣ್ಯವಾಸ ಅವರ ಆಜ್ಞಾನುಸಾರವೇ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಪದ ರಾಜ ಪಾಂಡವರಿಗೇನೆ ಪಾಪದ ರಾಜ ಪಾಂಡವರಿಗೇನೆ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ಮಾಧವ ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯ್ತು ಸಾರ್ಥಕಿ? ನನಗೆ ಅದನ್ನು ಹೇಳಲು ಬಾಯೇ ಬರುತ್ತಿಲ್ಲ. ನೀನೇ ನೋಡುವಂತಿರು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ನಾವು ಮರುಗುವುದಾದ್ರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀಕೃಷ್ಣನ ಕೃಪಾದೃಷ್ಟಿ ಆತನ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವಲ್ಲವೇ? ಯುಧಿಷ್ಠಿರ ಮತ್ತು ನಾಲ್ವರು ಸಹೋದರನೇ ಮತ್ತು ಪಾಂಚಾಲಿಯ ಸಂಗಡ ನಾವು ಈಗಲೇ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕ್ಕೆ ಹೊರಡೆ ಎಂಬ ಕೇಳಿ ತಿಳಿದ ಬಳಿಕವಷ್ಟೇ ನಾನು ಹೊರಡಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಕೊನೆಗೆ ಹೋದರೇನು ಅವರವರ ದೇವಾನುರೂಪದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಕೈಕಟ್ಟಿ ಕುಳಿತರೆ ಕಾರ್ಯವಾಗುವುದಿಲ್ಲ ನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿ ನೋಡಿದರಲ್ಲವೇ ಹಲವು ರಾಜರ ಸಹಾಯ ನಮಗೆ ದೊರೆಯುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಪಾರ್ಥ, ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನಷ್ಟೇ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿದೆ ಎಂಬುದು ನಾನು ಮರೆತಿಲ್ಲ ಸುಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರಿಕನಾಗಿರು. ಅಸತ್ಯದಿಂದ ಸತ್ಯದ ಹೇ ಜನಾರ್ದನ, ಜಾಗರಿಕನಾಗಿರು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿತು ಅಮೃತ ತತ್ವವನ್ನು ನೀಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನನ್ನಲ್ಲಿ ಅಡಗಿದೆ ಪರಮಾತ್ಮ. ಶಬರಿಗ ಭಯವನ್ನಿಟ್ಟ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನಿದು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂದಾಗುತನಾಗಿ ಎನ್ನ ಮೊರೆಗೆ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ
ಜಾಗೃತನಾಗು ಅಗಗರೆ ನಗರಿ ಬಾಗಿಸಲು ಹೋಗಲಿ ಸ್ವಯಂ ಜಾಗೃತನಾಗು ಹೋಗಿದ್ದು ಸಯ್ಯನ ಸುಂದರವದನ ನೆಗಿಸಲು ಸದಭವ ವಂದನ ನೆಗಿಸಲು ಸದಭವ ವಂದನ ಯುಗ ಯುಗದ ಪರ್ಯಂತವು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಯುಗ ಯುಗದ ಪರ್ಯಂತವು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಭುಗುಮುನಿ ದಂಭದ ಅಖಿಯ ಹಳಿಸಿ ಮೋಕ್ಷವಾಣಿಸಿದ ತಂದೆ ಭುಗುಮುನಿ ದಂಭದ ಅಖಿಯ ಹಳಿಸಿ ಮೋಕ್ಷವಾಣಿಸಿದ ತಂದೆ ಓ ಸಿಂಧು ಸಯನ ಸುಂದರವದನ ನೆಗಿಸಲು ಸದಭವ ವಂದನ ನೆಗಿಸಲು ಸದಭವ ವಂದನ ಪಾಂಡವರ ಅರಾಜವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಪಾಂಡವರ ಅರಾಜವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಮರಿಸಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಬಂದು ಕಾಯ್ದನಿರೆಂದು ಎಂದು ಮೌನವೇ ಗಣಾತನ ಬಂದು ಕಾಯ್ದನಿರೆಂದು ಎಂದು ಮೌನವೇ ಗಣಾತನ ಓ ಸಿಂಧು ಸಯನ ಸುಂದರವದನ ನೆಗಿಸಲು ಸದಭವ ವಂದನ ನೆಗಿಸಲು ಸದಭವ ವಂದನ ಓ ಸಿಂಧು ಸಯನ ಸುಂದರವದನ ಏಳು ಜನಾರ್ದನ ಯಾರು? ಧನಂಜಯ. ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚಿಚಿ, ನನ್ನ ಚರಣದಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ನಿನ್ನ ಚರ ಸಾಹಿತ್ಯವೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ. ಓ ಕುರುರಾಜ, ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವನು ನನ್ನನ್ನು ಎಚ್ಚರಿಸಗೊಳ್ಳಬಾರದಿತ್ತೆ? ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತು. ಭಾವ, ಶ್ರೇಷ್ಠ, ನಿದ್ದೆ ಮಾಡುವವರನ್ನೇನೋ ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ಅರ್ಜುನನು ಬಂದ ಕೂಡಲೇ ಎದ್ದು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ನಾನರಿಯದವನೇ ಈ ನಿನ್ನ ಕಪಟ ನಾಟಕವನ್ನ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಾಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಭಾರ್ಗವ ಕಾರ್ಗಿಟ್ಟಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿರುವುದು. ಅದರಲ್ಲಿ
ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಯುದ್ಧವು ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ ಭಾವ ಎಷ್ಟ ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ ಭರತ ಕಂಡ ಪ್ರಲಯದಿಂದ ಲಾಭಗಾರಿಗೋ ಸಂತಾಪ ದುರಿತ ಬೇಡವೋ ಈಯಟ ಸಮರ ಸಾಧಕ ಅನುಚಿತ ಭರತ ಕಂಡ ಪ್ರಲಯದಿಂದ ಲಾಭಗಾರಿಗೋ ಲಾಭವ್ಯಾರಿಗೋ ಅನುಜರೊಡನೆ ದ್ರೋಗವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಗವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರದಿಂದ ಬಳಗರದಿಂದ ಮರಣ ಓಮ ಮಾಡಬೇಡ ಭರತನಾಗಿ ದುಡುಕಬೇಡ ಮರಣ ಓಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಲಯದಿಂದ ಲಾಭಗಾರಿಗೋ ಸಂತಾಪ ದುರಿತ ಬೇಡವೋ ಈಯಟ ಸಮರ ಸಾಧಕ ಅನುಚಿತ ಭರತ ಕಂಡ ಪ್ರಲಯದಿಂದ ಲಾಭಗಾರಿಗೋ ಲಾಭಗಾರಿಗೋ. ಆದ್ದರಿಂದ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಶ್ರೇಷ್ಠ, ಧರ್ಮ ಬೋಧನೆಯನ್ನು ಕೇಳಲು ನಾನಿಲ್ಲಿಗೆ ಬಂದವನಲ್ಲ. ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದ್ಯಾ ನಿಮ್ಮ ಅಣ್ಣನು ಆಡಿದ ಮಾತನ್ನು? ಪರಮಾತ್ಮ, ನೀವು ನನಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುವೆನು. ಅದಾಗದು ಕೃಷ್ಣ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸಿದರೆ ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಗುಣಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದಲ್ಲವೇ? ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೂ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೂ? ನಾನು ನಿದ್ರೆ ಎಂದರೆ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಎಲ್ಲ ಮಾಯಾವಿ. ಹಾಗೆಂದು ದುಡುಕುವುದು ಬೇಡ. ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡುವನು. ಕೇಳಿರಿ, ಅಪ್ರತಿಮೆ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ
11 ಅಕ್ಷೇವಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮತ್ತನು ನಿರಾಯುಧನು ನಾನೊಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಬಯಸುತ್ತೇನೆ. ಯುದ್ಧ ವಿಮುಖನು ನಿರಾಸ್ತ್ರನು ಈತನನ್ನು ಕಟ್ಟಿಕೊಂಡು ನನಗಾಗಬೇಕಾದದ್ದು ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರುದೇವ ಬಲರಾಮ ಸಹಿತ 11 ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಬಲೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಕಣ್ಸನ್ನೆಯಿಂದಲೇ ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೇ ಕೃಷ್ಣ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ತತ್ಸುದಾಹ ಪ್ರಚಂಡ ರಕ್ತಗೋಡಿ ಹರಿಸಿ ಮೃತ್ಯುತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಜಯಿಸಲಾರ ಕಣದೋ ಆಯುಧವಂ ಧರಿಸದಿರೇ ಕಣದೋ ಆಯುಧವಂ ಧರಿಸದಿರೇ ಪಾಂಡವರನದೆಂತು ಪಾಲಿತೆಯೋ ನೋಡುವೆನು ನಿನ ಬಂದ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಕಬಡ್ಡಿ ವಂಚಕಿ ಬಹುಪಕ್ಷಪಾತಿ, ಪಾಂಡವರೆಂದರೆ ನಿನಗೆ ಬಲು ಮಮತೆ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಅದೆಂದಿಗೂ ಸಾಧ್ಯವಾಗದ ಮಾತು. ನಾವೇ ಬೇರೆ ಯಾರು ಆದರೂ ಬಾಧಕವಿಲ್ಲ. ವಾಸುದೇವ, ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಎಚ್ಚರ, ನೆನಪಿರಲಿ. ಭಾವ, ಹಾಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ ಭಾವ, ಅದು ಮುಂದೆ ತಾನೇ ತಿಳಿಯುವುದು. ಮುಂದೆ ತಿಳಿಯುವುದೇನಿದೆ ಕೃಷ್ಣ? ನನ್ನ ಗುರುದೇವ ಬಲರಾಮರು ಆಯುಧವನ್ನು ಹಿಡಿದ ರಣಾಂಗಣದಲ್ಲಿ ನಿಂತರೆ ನಿನ್ನ ಪಾಂಡವರು ಉಳಿಯುವರೆ. ಜಯವು ಖಂಡಿತ ನನಗೆ. ನಡೆ ಕೌರವೇಶ್ವರ, ಅದು ಮುಂದೆ ತಾನೇ ತಿಳಿಯುವುದು. ಮುಂದೆ ತಿಳಿಯುವುದೇನಿದೆ ಕೃಷ್ಣ? ಇಂದು ನಿನ್ನ ಭೇಟಿ ಸಮರಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ, ರಸಿಕರ ವೀರ ಘೋಷದಲ್ಲಿ ನಾನಿಂದು ಬರುತ್ತೇನೆ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣಗಿದೆರೆಗೆ, ಹರಡಿದ ಕಾಂತಿಯ ಕರುಣಗಿದೆರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ
ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಇಂಚಮ ಪಾಲಿಪ ದೇವನೆನಿಸಿದ ಇಂಚಮ ಪಾಲಿಪ ದೇವನೆನಿಸಿದ ಧನ್ಯತೆಯಂಚವೋ ಪುಣ್ಯೋದಯವೇ ಧನ್ಯತೆಯಂಚವೋ ಪುಣ್ಯೋದಯವೇ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ಅವಯವ ನೀಡಿದ ಯದುಪತಿ ಅವಯವ ನೀಡಿದ ಯದುಪತಿ ಈಗ ನನ್ನ ಪ್ರಯತ್ನ ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯವರ್ತನಾದ ಯೋಗಿಶ್ರೇಷ್ಠನು ನನ್ನ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕೆ ಯಾತ್ರೆ ಸಫಲವಾಯಿತು. ಅರ್ಜುನ 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 ವಾಸುದೇವ, ಇದಂತ ಕಾರ್ಯ ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲ, ಹರಿತವಾಗ ಕಡುವನ್ನು ಬಿಸಿತು ಮಂದಮತಿಯಂತೆ ನನ್ನ ಬೇಕೇ ಅಪೇಕ್ಷಿಸಿದೆ. ಅರ್ಜುನ ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ನಂಬಿದನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯ ಪಥಭ್ರಷ್ಟರಿಗೆ ಮಾರ್ಗದರ್ಶಕರಾದ ನೀವು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರಸ್ತ್ರವು ನನ್ನ ರಥಸ್ವರದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಡೆಯುವುದನ್ನು, ನಿಯಮಿತಿಯ ವೃಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಏಕೆ ಒದ್ದಾಡುತ್ತಿರುವೆ? ಅಂತಕ ದೈವತ್ವವು ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರೆ ನಿನ್ನಯ ಬಲುಮೆಯ ಬಲದಿ ಮುರಹರೆ ನಿನ್ನಯ ಬಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಚಾತುರವೇ ಸಖಿ ವಿಜಯ ವಿಜಯ ಚಾತುರವೇ ಸಖಿ ವಿಜಯ ವಿಜಯ ಕರದೊಳು ಗಾಂಡೀವ ಬಿಡದಗೆಯೋ ದುಡದಿ ಕರದೊಳು ಗಾಂಡೀವ ಬಿಡದಗೆಯೋ ದುಡದಿ ಎದೆಗೆಡದಿರು ಜೋಕೆ ಕಡುದೀರ ನೀನೆನಿಸಿ ಎದೆಗೆಡದಿರು ಜೋಕೆ ಕಡುದೀರ ನೀನೆನಿಸಿ ಕಾತುರವೇ ವಿಜಯ ವಿಜಯ ಕಾತುರವೇ ವಿಜಯ ವಿಜಯಕ್ಕೆ ಕಾರಣ ಕರ್ತನು ನೀನೆ ಕೃಷ್ಣ ಆ
ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವ ನಾನು ಸಾಹಸ ನಿನ್ನದು ಸಾಧಿಸುವ ನಾನು ಸಾಹಸ ನಿನ್ನದು ಸಾಧಿಸುವ ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲ ಪರವೇ ಅನವರತವು ನಿನ್ನ ಬಿಡದಲ ಪರವೇ ಮನಗನು ಮಾನವ ಪಾರ್ಥ ಪಾರ್ಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧುರವೇದಕ್ಕೆ ವಿಜಯ ವಿಜಯ ಸಾಧುರವೇದಕ್ಕೆ ವಿಜಯ ವಿಜಯ ಅರ್ಜುನ, ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮಾ ಧರ್ಮರಾಯನಿಗೆ ತಿಳಿಸು. ಆಗಬಹುದು ಪರಮಾತ್ಮ. ಮನಮೋಹಿನಿ ಪ್ರಿಯ ರುಕ್ಮಿಣಿ
ಮನಮೋಹಿನಿ ಪ್ರಿಯ ರುಕ್ಮಿಣಿ ಅನುಮಾನವೇತಕ್ಕೆ ಪ್ರೇಯಸಿ ನಿನಗನುಮಾನವೇತಕ್ಕೆ ಪ್ರೇಯಸಿ ಮನಮೋಹಿನಿ ಕೊಳಲಿನ ನಾದವು ನೀನೇ ಪ್ರಿಯೇ ಕೊಳಲಿನ ನಾದವು ನೀನೇ ಪ್ರಿಯೇ ಈ ರಾತ್ರಿಯೂ ಹಿತವಾಗಿದೆ ಪ್ರಿಯ ರುಕ್ಮಿಣಿ ಮನಮೋಹಿನಿ ಪ್ರಿಯ ರುಕ್ಮಿಣಿ ಅನುಮಾನವೇತಕ್ಕೆ ಪ್ರೇಯಸಿ ನಿನಗನುಮಾನವೇತಕ್ಕೆ ಪ್ರೇಯಸಿ ಮನಮೋಹಿನಿ ಆ ಚಂದ್ರನು ಕಂಡು ನಮ್ಮ ಜೋಡಿಯ ಆ ಚಂದ್ರನು ಕಂಡು ನಮ್ಮ ಜೋಡಿಯ ನಸು ನಾಚುತ್ತ ಮರೆಯಾದನು ನಸು ನಾಚುತ್ತ ಮರೆಯಾದನು ಮನಮೋಹಿನಿ ಪ್ರಿಯ ರುಕ್ಮಿಣಿ ಅನುಮಾನವೇತಕ್ಕೆ ಪ್ರೇಯಸಿ ನಿನಗನುಮಾನವೇತಕ್ಕೆ ಪ್ರೇಯಸಿ ಮನಮೋಹಿನಿ ಪ್ರೇಮಾನುರಾಗಿನಿ ಪ್ರಾಣೇಶ್ವರಿ ಪ್ರೇಮಾನುರಾಗಿನಿ ಪ್ರಾಣೇಶ್ವರಿ ಒಲಿದು ಬಾ ನಲಿದು ಬಾ ಪ್ರೇಮಾನುರಾಗಿನಿ ಪ್ರಾಣೇಶ್ವರಿ ನಲಿದು ಬಾ ಒಲಿದು ಬಾ ಪ್ರೇಯಸಿ ನಿನಗನುಮಾನವೇತಕ್ಕೆ ಪ್ರೇಯಸಿ ನಿನಗನುಮಾನವೇತಕ್ಕೆ ಪ್ರೇಯಸಿ ಮನಮೋಹಿನಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ರುಕ್ಮಿಣಿ ಸ್ವಾಮಿ, ಉಪಾಯ ಇಲ್ಲ ಪ್ರಿಯತನೆ, ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಇಂತಹ ಯುದ್ಧ ವಿಶ್ವಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅತ್ಯಂತ ಹತ್ಯಕಾಂಡ. ಒಂದು ಕಡೆ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೇಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅತಿ ಮಾಧ್ವಂಸ. ಪ್ರೇಮ
ದಾಂಡಿ ಫಲವೇ ಸಮರದಂಡ ಎಂದು ಧರಣಿ ಪಪಾರಿಣಿ ಕಾಂಡೆ ಪಪಾರಿಣಿ ಸಮಹಾರಿಣಿ ಕಾಂಡೆ ಪಪಾರಿಣಿ ಸ್ಥಾಪನೆಗಾಗಿ ಬಂದೊಂದೊಂದೊದಗಿ ಧರ್ಮರಾಜ್ಯ ಸ್ಥಾಪನೆಗಾಗಿ ಧರ್ಮಯುದ್ಧ ಬಂದೊಂದೊದಗಿ ಕರ್ಮಭೂಮಿ ಭಾರತವು ಧನ್ಯವಾದಗಳು ಕಾಂತೆ ಧನ್ಯವಾದಗಳು ಭಯ ವಿದೇಶಕ್ಕೆ ಕಾಂತೆ ಕಾಂತೆ ಧನ್ಯವಾದಗಳು ಧನ್ಯವಾದಗಳು ಪ್ರೇಮ ಪೂರಿಕೆ ಪ್ರೇಮ ಪೂರಿಕೆ. ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಲ್ಲ ಪ್ರಿಯಸಿ. ಪುರಾತನವೇ ನೂತನ ಆವಿಷ್ಕಾರ ವೀರ ಧರ್ಮದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೆ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಯ್ಯಾವಯವನ್ನು ಛೇದಿಸಿದವರನ್ನಾಗಿ ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವರ್ತಕ್ಕೀಗ ಅಂತಹ ಅವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸೂರಿಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನಾಡಿಗಳಲ್ಲಿ ರಕ್ತಧಿಕವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಪರಿಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯೆ. ಇಷ್ಟೊಂದು ಜನರ ಮರಣದಿಂದಾಗಿ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿದೆ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ದೇವ, ಸಫಲವೇ ಆಗುವುದು. ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ನಾನು ಹೋಗುವ ಮುನ್ನ ನಮ್ಮಿಬ್ಬರ ಪ್ರೀತಿ ಪ್ರೇರಣೆಯು ಸಂಗೀತದೊಂದಿಗೆ ಸಾಗಲಿ.
ನಯನ ಮನೋಹರಿಯೇ ಪ್ರಿಯ ಸುಂದರ ವದನಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನಿ ನಯನ ಮನೋಹರಿಯೇ ಮಂದರ ಗಿರಿಧರ ನರ ಹೃದಯಾಮಯಿ ಮಂದರ ಗಿರಿಧರ ನರ ಹೃದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುನಿಯೇ ಸುಂದರಿಯೇ ಆನಂದದ ಪ್ರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುನಿಯೇ ಸುಂದರಿಯೇ ಆನಂದದ ಪ್ರಿಯೇ ಕಮಲ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮರ್ಮ ತಿಳಿದು ಬಾಳ್ವ ನಾರಿ ಧನ್ಯ ಕೂರ್ಮವಸಾರಿಯೇ ನಿಮ್ಮ ಮರ್ಮ ತಿಳಿದು ಬಾಳ್ವ ನಾರಿ ಧನ್ಯ ಶ್ಯಾಮಲ ವೈನನೆ ನಿಮ್ಮ ಗಂಧ ಪರಿಮಳವ ಧರಿಸಿ ಮಂದ ಆಸದಿಂದ ಎನ್ನ ಬರಸಿ ಗಂಧ ಪರಿಮಳವ ಧರಿಸಿ ಮಂದ ಆಸದಿಂದ ಎನ್ನ ಬರಸಿ ಮನ ಮಂದಿರದೊಳು ಪ್ರಣಯಾನಂದದ ತನಿರಸ ಬೀರುತ್ತ ಪ್ರಣಯಾನಂದದ ತನಿರಸ ಬೀರುತ್ತ ಚೆಲುವಿನ ತಾರೆ ಒಲವನ್ನು ತೋರೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ